ಯಾವುದೋ ಹುಡುಗಿ ಮಾತಾಡ್ಬಿಟ್ಟು ರೋಹನ್ ಅಲ್ವಾ, ಹೌದು ರೋಹನ್ನೇ ಮಾತಾಡ್ತಾ ಇರೋದು, ಹಿಂಗೆ ನಿಮ್ಮ ಹೆಸರು ಹೇಳ್ಕೊಂಡು ನನಗೆ ಯಾರೋ ಫೇಕಾಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಹೌದಾ, ಅಂದರೆ ಲವ್ ಮಾಡ್ತಾ ಇದ್ದೀನಿ ನಾನು ರೋಹನ್ ಅಂದ್ಕೊಂಡು ಇನ್ಯಾರನ್ನೋ. ಹಲೋ ಗೈಸ್, ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಇವತ್ತು? ನವೀನ್ ಬ್ರೋ ಇದ್ದಾರೆ. ಜನ ಬರಬೇಕು ಹೊಸ ಮೆಟ್ರೋ ಅಂತಾದರೆ, ಇಷ್ಟೊಂದೆಲ್ಲ ಬರ್ಬೋದು ಜನ. ಗೈಸ್ ಇವ್ರು ನೋಡಿ ಗೈಸ್, ನಾನು ಶ್ರಾವಣ ಚಿಕನ್ ನಾನ್ ವೆಜ್ ಏನು ತಿನ್ನಲ್ಲ ಅಂದ್ರೂ ನನ್ನನ್ನು ಮಂಗಳೂರು ಊಟಕ್ಕೆ ಕರ್ಕೊಂಬಂದವ್ರು ಗೈಸ್, ಮೀನು ಊಟಕ್ಕೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ಡೈಲಿ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾವಿವತ್ತು ಕೂಲಿ ಮೂವಿ ಹೋಗ್ತಾ ಇದೀವಿ, ಅದು ಫ್ಯಾನ್ ಶೋಗೆ. ಏನಾಯ್ತು ಸೀನ್ ಅಂದ್ರೆ, ನಮಗೆ ಒಂದು ವಾರ ಮುಂಚೆನೇ ಟಿಕೆಟ್ಸು ಓಕೆ ಆಗಿತ್ತು ಆಯಿತಾ. 6:30 ಶೋಗೆ, ಫ್ಯಾನ್ ಶೋಗೆ ಟಿಕೆಟ್ಸ್ ಓಕೆ ಆಗಿತ್ತು. ನಮ್ಮ ದೇವ ಇದ್ದಾರಲ್ಲ, ನನಗೆ ಹೇರ್ ಕಟ್ ಮಾಡ್ತಾರಲ್ಲ, ಅವರು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ರು. ಲಾಸ್ಟ್ ನಾನು ನಿನ್ನೆವರೆಗೂ ಹಂಗೆ ಅಂದ್ಕೊಂಡಿದ್ದೆ, ಟಿಕೆಟ್ಸ್ ಇದೆ, ಎಲ್ಲರಿಗೂ ಹೇಳಿದೆ ಹೋಗ್ತಾ ಇದ್ದೀನಿ ಅಂತ ಫುಲ್ಲು ಖುಷಿ. ಆಮೇಲೆ ನಿನ್ನೆ ರಾತ್ರಿ ಪೃಥಿಕಕ್ಕೆ ಫೋನ್ ಮಾಡಿದೆ, ಡಿಚ್ಕೋ ಫೋನ್ ಮಾಡ್ದೆ ಫಸ್ಟು, ಟಿಕೆಟ್ಸ್ ಬೇಕು ಬ್ರೋ ಅಂತ. ನನಗೆ ಗೊತ್ತಿಲ್ಲ ಕಣೋ, ಪೃಥಿಕ್ ಹತ್ರ ಕೇಳೋ, ಅವನೇ ಇದು ಮಾಡಿಸಿರೋದು, ದೇವ ಕೊಡಿಸ್ತಾ ಇರೋದು ಅಂತ ಹೇಳಿದೆ. ಪೃಥಿಕ್ ಹತ್ರ ಫೋನ್ ಮಾಡಿದ್ದಕ್ಕೆ ಅವ್ನು ಇಲ್ಲ ಅಂತ ಹೇಳಿದಂತೆ. ನನಗೆ ಶಾಕ್ ಆಗೋಯ್ತು. ನಾನು ಕಾಲ್ ಮಾಡಿದೆ, ಇಲ್ವೇನೋ ನಿಜವಾಗ್ಲೂ ಇಲ್ಲ ಮಚ್ಚ ಅಂತ ಅಂದ್ಬಿಟ್ಟು ಸೈಕ್ ಆಗೋಯ್ತು, ನನಗೆ ಟೆನ್ಷನ್ ಆಗೋಯ್ತು. ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಆಗೋಯ್ತಲ್ಲ, ಇವಾಗ ಟಿಕೆಟ್ಸು ಸಿಗೋಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ. ಆಮೇಲೆ ಏನಾಯಿತು, ಮೊನ್ನೆ ನಾನು ನರಸಿಂಹ ಮೂವಿಗೆ ಹೋಗಿದ್ವಿ, ನಾನು ಆಕಾಶು, ರಾತ್ರಿ ಶೋಗೆ. ಸುಮ್ಮನೆ ನೋಡಬೇಕು, ತುಂಬ ಹೈಪ್ ಇದೆ ಅಂತ. ಇವ್ನು ಬೇರೆ ಬಂದಿದ್ದ, ಕರ್ಕೊಂಡು ಹೋಗು ಅಂತ ಇದ್ದ ಅಂತ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನನಗೊಬ್ರು ಬ್ರದರ್ ಪರಿಚಯ ಆದರು, ಅಲ್ಲಿ ಫ್ರೆಂಡ್ ಆದ್ರು ಆ್ಯಕ್ಚುಲಿ ಹೊಸದಾಗೆ ಟಿಕೆಟ್ಸ್ ಬುಕ್ ಮಾಡೋರು. ಅವರು ನಂಬರ್ ಕೊಟ್ಟರು, ನೆಕ್ಸ್ಟ್ ಟೈಮ್ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ಇಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನೆನ್ನೆ ಟಕ್ಕಂತ ನೆನಪಾಯಿತು, ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು, ಬ್ರೋ ಫ್ಯಾನ್ ಶೋ ಬೆಳಗ್ಗೆ 6:30ಗೆ ಮುಂದೆ ರೋ ಅಲ್ಲಿ 3 ಸೀಟ್ ಖಾಲಿ ಇದೆ, ಫುಲ್ಲು ಮುಂದೆ ಅಂತ ಅಂದರು. ಅದು ವೇಸ್ಟ್ ಅನ್ಸ್ಬಿಡ್ದು, ಮುಂದೆ ಕುತ್ಕೊಂಡು ಏನು ನೋಡೋದು, ಹಿಂಗೆ ನೋಡೋದು ಅಂತ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಮತ್ತೆ ಅವರೇ ಕಾಲ್ ಮಾಡಿದ್ರು, ಬ್ರೋ 7:10ಗೆ ಶೋ ಇದೆ, ಟಾಪಲ್ಲಿದೆ, 4 ಟಿಕೆಟ್ಸ್ ಇದೆ, ನನಗೆ 4 ಬೇಡ, 3 ಸಾಕು, 3 ಕೊಡಿ ಅಂತ ನನಗೆ, ಆಕಾಶ್ಗೆ, ಪೃಥಿಕಕ್ಕೆ ಬುಕ್ ಮಾಡಿದೆ ಗೈಸ್ 3. ಸೊ ಇವಾಗ ಹೋಗ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ ಟಿಕೆಟ್ ಸಿಕ್ಕಿದ್ದಕ್ಕೆ. ಟಿಕೆಟ್ಸ್ ಎಲ್ಲೂ ಸಿಕ್ಕಿಲ್ಲ ಗೈಸ್, ಎಲ್ಲ ಹೊಸೂರಲ್ಲೆಲ್ಲ ಕೇಳಿ ಹುಡುಕ್ಬಿಟ್ಟೆ, ಎಲ್ಲೂ ಸಿಕ್ಕಲಿಲ್ಲ ಟಿಕೆಟ್ಸು. ಸೊ ಇವಾಗ ಸಿಕ್ಕಿದೆ, ಅದು ರಾತ್ರಿ ಲೇಟಾಗೆ ನಾನು ಅವ್ರಿಗೆ ಫೋನ್ ಮಾಡಿ, ಅವ್ರೇನೋ 10 ಟಿಕೆಟ್ಸ್ ಏನೋ ಬ್ಲಾಕ್ ಮಾಡಿಟ್ಟಿದ್ರಂತೆ, ಆವಾಗ ಸಿಕ್ತು ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ 7:10 ಶೋಗೆ. ಸೊ ಹೊರಡ್ತಾ ಇದ್ದೀವಿ ಇವಾಗ. ಹಾಯ್, ಆಕಾಶ್ ಇದ್ದಾನೆ. ಇವಾಗ ಪೃಥಿಕ್ ಸಿಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪೃಥಿಕ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಕೂಲಿ ಪವರ್ ಹೌಸ್ ಗೈಸ್. ಆ್ಯಸ್ ಯೂಶುವಲ್ ಗೊತ್ತಲ್ವಾ, ಪೃಥಿಕ್ ಮನೆ ಹತ್ರ ಬಂದರೆ ವೆಯ್ಟ್ ಮಾಡಿಸ್ತಾನೆ ಒಂದು 10-15 ನಿಮಿಷ ಅಂತ. ಇವನು ಒಂಥರ ಮೆಟ್ರೋ ಟ್ರೈನ್ ಇದ್ದಂಗೆ ಗೈಸ್, ಒಂದು 10-15 ನಿಮಿಷ ವೆಯ್ಟ್ ಮಾಡಿಸ್ತಾನೆ. ಬರ್ರಿ ಇಲ್ಲಿ ಬಂದಿದ ತಕ್ಷಣ ಕರ್ಕೊಂಡು ಹೊರಟ್ಬಿಡೋಣ, ಇನ್ನೂ 20 ಮಿನಿಟ್ಸ್ ಟೈಮ್ ಇದೆ. ಲೆಟ್ಸ್ ಗೋ ಗೈಸ್. ಮೆಟ್ರೋ ಟ್ರೈನ್ ಬರುತ್ತೆ ನೋಡಿ ಗೈಸ್, ಇವಾಗ ತೋರಿಸ್ತೀನಿ ಮೆಟ್ರೋ ಟ್ರೈನ್ ನೋಡಿ ಇವಾಗ. ಬಂತು ಗೈಸ್, ಬಂತು ಮೆಟ್ರೋ ಟ್ರೈನ್, ಕೂಲಿ ಪವರ್ ಹೌಸ್. 26 ನಿನಗೆ? 26 ಏನು ಕಿತ್ಕಂತೀಯ 26 ಅಂದರೆ? ಎಷ್ಟು ಜನ ಅಣ್ಣ ತಮ್ಮಂದ್ರು ನೀವು? ಇಬ್ರು ಇನ್ನೊಬ್ರು ಇದ್ದಿದ್ರೆ ಏನು ಕಿತ್ಕೊಂತ? ಅವ್ರ ಅಣ್ಣ ಇದೆ. ನಾನೊಂದು ಸತಿ ಮದುವೆಗೆ ಹೋಗಿದ್ದೆ ಗೊತ್ತಾ, ದಾವಣಗೆರೆಗೆ. ಇವ್ರ ಅಣ್ಣಂದೇ ಮದುವೆ ಜಾಸ್ತಿ ಇದೆ. ಚರಣಣ್ಣನ ಏಜು ಅವನಿಗೆ. ಚರಣಣ್ಣಂಗೆ ಎಷ್ಟು ಗೊತ್ತಾ? 30 ವರ್ಷ. ಗೈಸ್ ಲೆಟ್ಸ್ ಗೋ. ಇನ್ನೂ 10 ಮಿನಿಟ್ಸ್ ಇದೆ ಗೈಸ್, ಜಾಲಿಯಾಗಿ ಹೋಗೋಣ. 10 ಮಿನಿಟ್ಸ್ ಅಲ್ಲಿ ಹೋಗಿ ಮತ್ತೆ ಆ್ಯಡ್ಸ್ ಬೇರೆ 10 ಮಿನಿಟ್ಸು ಜಾಲಿ. ಇವತ್ತು ತುಂಬ ಟಾಸ್ಕ್ಗಳಿದ್ದಾವೆ. ಫಸ್ಟ್ ಟಾಸ್ಕು ಮೂವಿಗೆ ಹೋಗ್ತಾ ಇದ್ದೀವಿ, ಇದನ್ನು ಮುಗಿಸ್ಕೊಂಡು ಇನ್ನೊಂದು ಟಾಸ್ಕು, ಆಮೇಲೆ ಸಾಯಂಕಾಲ ಇನ್ನೊಂದು ಟಾಸ್ಕ್, 3 ಟಾಸ್ಕ್ ಇವತ್ತು. ಬನ್ನಿ ಹೋಗೋಣ. கொல்றதுக்கு முடிவு பண்ணாங்க.
ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಮೂವಿ ನೋಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ಮೂವಿ ಹೇಗಿತ್ತು ಅಂತ ಕೇಳಿದ್ರೆ ಒಂಥರ ಫೀಲ್ ಗುಡ್ ಮೂವಿ. ಸಖತ್ತಾಗಿತ್ತು. ಕ್ಯಾಮೆಗಳು ಮಸ್ತಾಗಿ ಮಾಡಿದ್ದಾರೆ. ಉಪೇಂದ್ರ ಬಂದಿದ್ದೆ ಸೈಕಾಗೋಯ್ತು. ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ ಗೈಸ್. ಸೂಪರ್ ಆಗಿತ್ತು. ಉಪೇಂದ್ರನ ಎಂಟ್ರಿ ಮತ್ತು ಉಪೇಂದ್ರ ಅವ್ರ ಎಂಟ್ರಿ ಮತ್ತು ಅಮೀರ್ ಖಾನ್ ಅವ್ರ ಎಂಟ್ರಿ ಸೂಪರ್ ಆಗಿತ್ತು. ಇಟ್ ವಾಸ್ ಅ ಫೀಲ್ ಗುಡ್ ಮೂವಿ. ತುಂಬ ಚೆನ್ನಾಗಿತ್ತು. ರಚಿತಾರಾಮ್ ಅವರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ನೋಡಿ ನಿಯರ್ ಬೈ ಥಿಯೇಟರ್ಸಲ್ಲಿ. ಸೊ ಬನ್ನಿ, ಇವಾಗ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಇವತ್ತು ಎಲ್ಲ ಮುಗಿಸ್ಕೊಂಬರೋಣ. 2 hours later. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಮೂವಿಯಿಂದ ಬಂದು ಮಲ್ಕೊಂಬಿಟ್ಟೆ ಗೈಸ್. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಮಲ್ಕೊಂಡು ಇವಾಗ ಎದ್ದು ಕೋರ್ಮಂಗ್ಲ ಹೋಗ್ತಾ ಇದ್ದೀನಿ. ಒಂದು ಕೆಲಸ ಆಯಿತು, ಒಂದು ಮೀಟಿಂಗ್ ಇತ್ತು. ಸೊ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ತಾನೆ ಮಾತಾಡೋಣ ಗೈಸ್. ಲೆಟ್ಸ್ ಗೋ. ಟೈಮ್ ಆಗಿಬಿಟ್ಟಿದೆ. ಹೋಗೋಣ ಬನ್ನಿ. ಹಲೋ. ಸಾರಿ, ಹಾಯ್. ಗೂಗಲ್ ಮ್ಯಾಪೇ ನಮಗೆ ಹಾಂ ರಾಂಗ್ ರೂಟ್ ತೋರಿಸ್ತು. ನೋಡಿ ಗೈಸ್, ಎಷ್ಟು 1 ಅವರ್ ಲೇಟಾಗಿ ಬಂದಿದ್ದಾರೆ ಗೈಸ್ ಇವರಿಬ್ರು. ಹಲೋ ಗೈಸ್, ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಇವತ್ತು? ನವೀನ್ ಬ್ರೋ ಇದ್ದಾರೆ. ಸೊ ಏನೋ ಒಂದು ಪ್ರಾಜೆಕ್ಟ್ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ವಿ. ಅದಕ್ಕೆ ನಮ್ಮ ಸಿದ್ಧಾಂತ್ ಬ್ರೋ ಅವರೆಲ್ಲ ಬಂದಿದ್ರು. ಏನು ಪ್ರಾಜೆಕ್ಟ್ ಎಲ್ಲ ಸರ್ಪ್ರೈಸ್ ಇರಬೇಕು. ಸರ್ಪ್ರೈಸ್ ಇದೆ. ಸೊ ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ನವೀನ್ ಬ್ರೋಗ್ ಒಂದು ಶೌಟೌಟು. ಎಲ್ಲರೂ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಇನ್ಮೇಲೆ ಒಂದು ಡಿಸ್ಕಸ್ ಮಾಡಿದ್ದೀವಿ, ಏನೋ ಮಾಡಬೇಕು ಅಂದ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಏನಂತೀರಾ? ಹಂಗೆ ಎಲ್ಲ ಇವ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಬಾಯ್. ಗೈಸ್ ಇವ್ರು ನೋಡಿ ಗೈಸ್, ನಾನು ಶ್ರಾವಣ ಚಿಕನ್ ನಾನ್ ವೆಜ್ ಏನು ತಿನ್ನಲ್ಲ ಅಂದ್ರೂ ನನ್ನನ್ನು ಮಂಗಳೂರು ಊಟಕ್ಕೆ ಕರ್ಕೊಂಬಂದವ್ರು ಗೈಸ್. ಮೀನು ಊಟಕ್ಕೆ. ನೀನು ಕುತ್ಕೊಂಡು ನನ್ನ ಮುಂದೆ ನೋಡು, ನಾನು ತಿಂತೀನಿ ಅಂತ ಇವರೇ ಹೇಳಿದ್ದು. ನಾನು ತಿನ್ನಲ್ಲ ಅಂದ್ರೂ ಕೇಳ್ದಲ್ಲ ಗೈಸ್. ಇವರು ನನ್ನ ಮುಂದೆ ನಾನ್ ವೆಜ್ ತಿನ್ನಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಅವರು ಮತ್ತೆ ಇವರು ಇವನು ತಿಂತಾನಂತೆ. ನಾನು ಒಬ್ಬನೇ ತಿನ್ನಲ್ಲ ಗೈಸ್. ಇವರು ತಿನ್ನಲ್ಲ, ನಿನಗೋಸ್ಕರ ಕಂಪ್ನಿ ಪರವಾಗಿಲ್ಲ, ಕುತ್ಕೊಂತೀನಿ. ನಾನು ವೆಜ್ ಏನಾದರೂ ಇದ್ರೆ ತಿಂತೀನಿ ಗೈಸ್. ಯಾವುದು ಹೇಳಿ, ಏನು ಜೋರಾಗಿ ಹೇಳಿ. ಸಾಮಾನ್ ಓಕೆ. ಹ್ಯಾರಿ ಇದು ನೋಡಿ ಗೈಸ್, ಹ್ಯಾರಿ ಪಾಟರ್ ಅಂತೆ ಕಪ್ಪುಂಟೆ. ಕುಳಿಬೇಕು, ಡಿಸ್ಕೋ, ಶರ್ಕರೆ, ಕಾಂಪ್ಲೇಷನ್, ಮುರು, ನ್ಯಾಯನ ಇದು ನಿಮಗೆ? ನನ್ನ ಮುಂದೆ ಹಿಂಗೆ ನಾನ್ ವೆಜ್ಜು ನನಗೆ ಉರಿಸ್ಬೇಕು ಅಂತಾನೆ ಅರ್ಧ ಮಾಡ್ತಾ ಇದ್ದಾರೆ ಗೈಸ್. ನಾನು ಏನಾದ್ರು ಜೀರಾ ರೈಸು ಮತ್ತು ಮಶ್ರೂಮ್ ಪೆಪ್ಪರ್ ಹೇಳಿದ್ದೀನಿ ಗೈಸ್. ಇವರೇ ತಿಂತಾ ಇರೋದು, ನಾನು ತಿಂತಾ ಇಲ್ಲ. ಮತ್ತು ಇವರು ಗೈಸ್ ಮಶ್ರೂಮ್ ಗೈಸ್, ನಾನು ಮಶ್ರೂಮ್ ತಿಂತಾ ಇದ್ದೀನಿ. ಇವರೆಲ್ಲ ಇವ್ರಿಗೆ ಬಂದಿಲ್ಲ. ಇದು ನಾನು ಗೈಸ್ ನೋಡಿ, ನೀಟಾಗಿ ನೋಡಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮದು ನೋಡಿ, ನಾವು ಜೀರಾ ರೈಸು ಏನು ಹೋಗ್ಬಿಡ್ತೀರಾ. ಜೀರಾ ರೈಸು ಮತ್ತು ಮಶ್ರೂಮ್ ತಿಂತಾ ಇದ್ದೀನಿ. ಇವರೆಲ್ಲ ನೋಡಿ ಮಾಂಸ ತಿಂತಾ ಇದ್ದಾರೆ ಗೈಸ್. ಮಾಂಸ ಅಂತ ಹೇಳು. ಮನುಷ್ಯರ ನೀವು ಮೃಗಗಳು. ಅಷ್ಟೇ ತಾನೆ. ಎಷ್ಟು ಚೆನ್ನಾಗಿದೆ ಮೀನು. ನಾನು ಮುಂದೆನೇ ತಿಂತಲ್ಲ, ಚಾನ್ಸೇ ಇಲ್ಲ ಗೈಸ್. ಪ್ರಾಮಿಸ್ ಆಗಿ ನಾನು ಬರೀ ಇದನ್ನು ಬ್ರೋ ದೂರ ಓನ್ಲಿ ವೆಜ್ ಗೈಸ್. ಇವರೆಲ್ಲ ನಾನ್ ವೆಜ್ ತಿಂತಾ ಇದ್ದಾರೆ ನೋಡಿ. ಛೇ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಮನೆಗೆ ಬಂದಿದ್ದಾಯಿತು. ತುಂಬ ಲೇಟಾಗಿ ಹೋಗಿದೆ. 11:30 ಆಗೋಯ್ತು ಮನೆಗೆ ಬರೋ ಅಷ್ಟಲ್ಲ. ನಾನು 1 ಅವರಲ್ಲಿ ಎಲ್ಲ ಮುಗಿದೋಗುತ್ತೆ, ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡೆ. ಬಟ್ ತುಂಬ ಲೇಟ್ ಆಗೋಯ್ತು. ಸೊ ಇವಾಗ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಒಂದು ಚಿಕ್ಕ ಮೀಟಿಂಗ್ ಇತ್ತು. ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ಅದರಲ್ಲಿ ನವೀನ್ ಬ್ರೋನು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನೂ ಮೀಟ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ಡೈಲಿ ಬ್ಲಾಗ್ ಅಂತ ಹೇಳಲ್ಲ, ಯಾಕೆಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಇದನ್ನು. ಇನ್ನೊಂದು ಟಾಸ್ಕ್ ಬಾಕಿ ಆಗೋಯಿತು. ಇವತ್ತು ಹೋಗೋಕ್ಕಾಗಲಿಲ್ಲ, ನಾಳೆ ಹೋಗ್ತೀನಿ. ಅದನ್ನು ಇದೇ ಬ್ಲಾಗಲ್ಲಿ ಹಾಕ್ತೀನಿ ಗೈಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ಬೆಳಗ್ಗೆ ಸಿಗ್ತೀನಿ. ಸೊ ಎಲ್ಲರೂ ಮಲ್ಕೊಳ್ಳಿ. ಗುಡ್ ನೈಟ್ ಎಲ್ಲರಿಗೂ. The next day. ಗೈಸ್ ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಹೊರಟಿದ್ದೀನಿ. ಆಶೆ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ ರಾಖಿ ಕಟ್ಟಿಸ್ಕೊಂಬರೋಕ್ಕೆ. ಲಾಸ್ಟ್ ಟಾಸ್ಕ್ ಇದು ನನ್ನದು. ಗೊತ್ತಿಲ್ಲ ಇದು ಹಂಗೆ ಕಂಟಿನ್ಯೂ ಆಗುತ್ತೇನೋ ಗೊತ್ತಿಲ್ಲ ನನಗೆ. ಸೊ ಹೋಗ್ತಾ ಇದ್ದೀನಿ ರಾಖಿ ಕಟ್ಟಿಸ್ಕೊಂಬರೋಕ್ಕೆ. ಅದಕ್ಕೆ ಮುಂಚೆ ನಾನೊಂದು ವಿಷಯ ಕ್ಲಿಯರ್ ಮಾಡಬೇಕಾಗಿತ್ತು. ನನಗೆ ಜಸ್ಟ್ ಮಾರ್ನಿಂಗ್ ಒಂದು ಕಾಲ್ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸ್ನಾನ ಮಾಡ್ತಾಯಿದ್ದೆ. ಆಮೇಲೆ ರಿಟರ್ನ್ ಬಂದುಬಿಟ್ಟು ಕಾಲ್ ಮಾಡಿ ಕೇಳಿದೆ ಯಾರು ಅಂತ. ಒಂದು ಯಾವುದೋ ಹುಡುಗಿ ಮಾತಾಡ್ಬಿಟ್ಟು ರೋಹನ್ ಅಲ್ವಾ? ಹೌದು, ರೋಹನ್ನೇ ಮಾತಾಡ್ತಾ ಇರೋದು. ಹಿಂಗೆ ನಿಮ್ಮ ಹೆಸರು ಹೇಳ್ಕೊಂಡು ನನಗೆ ಯಾರೋ ಫೇಕಾಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಹೌದಾ, ನೀವೇ ಮಾಡ್ತಾ ಇರೋದು ಅಂದರೆ? ಇಲ್ಲ, ಯಾವುದ್ರಲ್ಲಿ ಮಾಡೋದು? ಫೇಸ್ಬುಕ್ಕಲ್ಲಿ. ನನ್ನ ಫೇಸ್ಬುಕ್ ಅಕೌಂಟೇ ಇಲ್ಲ, ಇರೋದೇ ಒಂದು ಪಬ್ಲಿಕ್ ಅಕೌಂಟು. ಅದರಲ್ಲಿ ನಾನು ಯಾರಿಗೂ ಮೆಸೇಜೇ ಮಾಡಲ್ಲ.
ಸರಿ ಆಮೇಲೆ ವಿಚಾರಿಸಿದಾಗ ಅವರಿಲ್ಲ ಅಂದರೆ ಲವ್ ಮಾಡ್ತಾಯಿದ್ದೀನಿ ನಾನು ರೋಹನ್ ಅಂದ್ಕೊಂಡು ಇನ್ಯಾರನ್ನು ಅಂದರೆ ರೋಹನ್ನ ಯಾರೋ ಬೇರೆಯವರು ನನ್ನ ಹೆಸರು ಹೇಳ್ಕೊಂಡು ಮೆಸೇಜ್ ಮಾಡ್ತಾ ಇದ್ದಾರಂತೆ ಲವ್ ಮಾಡ್ತಾ ಇದ್ದಾರಂತೆ. ನಾನು ಇಲ್ವಲ್ಲ, ನಾನು ಯಾರಿಗೂ ಅಷ್ಟು ಸಾಮಾನ್ಯವಾಗಿ ಮೆಸೇಜ್ ಮಾಡೋದೇ ಇಲ್ಲ ಹುಡುಗಿರಿಗೆ. ಹಿಂಗೆ ಆಯ್ತಲ್ಲ, ಸರಿ ಅವ್ರ ನಂಬರ್ ಕೊಡಿ ಅಂದ್ಬಿಟ್ಟು ನಂಬರ್ ಇಸ್ಕೊಂಡು ಇಷ್ಟೊತ್ತು ಅವ್ರಿಗೆ ಮಾತಾಡಿ ಆಮೇಲೆ ಅವರಿಬ್ಬರಿಗೂ ಕಾನ್ಫರೆನ್ಸ್ ಹಾಕಿ ಅವನು ಯಾರೋ ಮಲ್ಲೇಶ್ವರಂ ಅವನು ಅಂತ ಅವನಿಗೆ ಕಾಲ್ ಮಾಡಿ ಅವನಿಗೆ ಬೈದಿದ್ದಕ್ಕೆ ಎಲ್ಲ ನಿಜ ಬಾಯ್ಬಿಟ್ಟು ಹೌದು ನಾನೇ ಫ್ಯಾನ್ ಪೇಜ್ ಇಟ್ಕೊಂಡು ನೀವು ಅಂತ ನಾನು ಮೆಸೇಜ್ ಮಾಡ್ತಾಯಿದ್ದೆ ಅಂತೆಲ್ಲ. ಸೊ ಗೈಸ್ ಹೆಸರು ಹಾಳು ತುಂಬ ದಿನದಿಂದನೇ ನಡೀತಾ ಇದೆ. ಇದು ನನಗೇನು ಹೊಸದಲ್ಲ, ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಗೋದು, ಇವಾಗ ಕಾಮನ್ ಆಗಿಬಿಟ್ಟಿದೆ. ನಾನು ವೀಡಿಯೋಸು ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆ. ಹಿಂಗೆ ಮಾಡ್ತಾರೆ, ದಯವಿಟ್ಟು ಹುಡುಗಿರ ಹುಷಾರಾಗಿರಿ. ಹುಡುಗಿಗೆ ಇನ್ನೂ 20 ವರ್ಷ ಅಂತೆ. ಅದು ಹೆಂಗಮ್ಮ ನೀನು ನೋಡ್ದೇ ಒಬ್ರನ್ನ ಇಷ್ಟಪಡ್ತೀಯಾ? ಸ್ವಲ್ಪ ಹುಷಾರಾಗಿರಿ ಹುಡುಗಿರು, ದಯವಿಟ್ಟು ಪ್ಲೀಸ್ ಹುಷಾರಾಗಿರಿ. ಕನ್ಫರ್ಮ್ ಮಾಡ್ಕೊಳ್ದೇನೆ ಹೆಂಗೆ ಲವ್ ಮಾಡ್ತೀರಾ? ಮೀಟ್ ಮಾಡ್ದೇ ಹೆಂಗೆ ಲವ್ ಬಂದ್ಬಿಡುತ್ತೆ ನಿಮಗೆ? ಹುಚ್ಚಿಡ್ದು ಬಿಡಿದೆ ನಿಮಗೆಲ್ಲ. ಅದೇ ಇಷ್ಟೊತ್ತು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆಮೇಲೆ ಅವರಿಬ್ರಿಗೂ ಕಾನ್ಫರೆನ್ಸ್ ಹಾಕಿ ನಾನಲ್ಲ ಅದು ಅಂತ ಅವ್ರಿಗೆ ಕನ್ಫರ್ಮ್ ಮಾಡಿದೆ. ಸೊ ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಹೆಸರು ದಯವಿಟ್ಟು ಅಂತ ಅಲ್ಲ, ವಾರ್ನಿಂಗ್ ಇದು. ದಯವಿಟ್ಟು ನೀವೇನಾದರೂ ಈ ಥರ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಪೊಲೀಸ್ಗೆ ಇಟ್ಕೊಟ್ಬಿಡ್ತೀನಿ. ಈ ಸತಿ ನಾನು ಜೀವನ ಹಾಳಾಗ್ಬಿಡುತ್ತೆ, ಮಾಡೋದು ಬೇಡ ಅಂತ ಮಾಡ್ತಾ ಇಲ್ಲ. ನಾನು ಇನ್ನೊಂದು ಸತಿ ಈ ಥರ ಏನಾದರೂ ಗೊತ್ತಾಯಿತು ಅಂದರೆ ನಾನು ದೇವರಣೆಗೂ ಪೊಲೀಸ್ಗೆ ಹಾಕೊಟ್ಬಿಡ್ತೀನಿ. ಹೆಂಗಾದರೂ ಮಾಡ್ಕೊಳ್ಳಿ, ಅವ್ರ ಹತ್ರನೇ ಅವರುಂಟು ನೀವುಂಟು ಅಂತ ಬಿಟ್ಬಿಡ್ತೀನಿ ನಾನು. ಆಮೇಲೆ ದಯವಿಟ್ಟು ಆ ಥರ ಹೆಸರಾಳು ಮಾಡೋ ಕೆಲಸ ಮಾಡಬೇಡಿ. ನನ್ನ ಮುಖ ಇಟ್ಕೊಂಡು ನೀವು ಬೇಳೆ ಬೇಯಿಸ್ಕೊಂಬೇಡಿ ಗೈಸ್, ದಯವಿಟ್ಟು. ನಿಮಗೆ ತಾಕತ್ತಿದ್ರೆ ನಿಮ್ಮ ಮುಖ ಇಟ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ನನ್ನ ಹೆಸರು ಹೇಳ್ಕೊಂಡು ಏನಕ್ಕೆ ಮಾಡ್ತೀರಾ? ದಯವಿಟ್ಟು ಹುಡುಗಿರು ಅಷ್ಟೇ ತುಂಬ ಹುಷಾರಾಗಿರಿ. ನನ್ನ ಹೆಸರಲ್ಲಿ ಯಾರಾದರೂ ಮೆಸೇಜ್ ಮಾಡ್ತಾಯಿದ್ರೆ ದಯವಿಟ್ಟು ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಮಾರಕ್ಕೆ ಹೋಗಬೇಡಿ. ಆಮೇಲೆ ಹುಡುಗರು ಯಾಮಾರ್ಸೋಕೆ ಹೋಗಬೇಡಿ ಪ್ಲೀಸ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೊರಡೋಣ, ಲೆಟ್ಸ್ ಗೋ ಗೈಸ್. ಆಶಾಕ್ ನಿಮಗೆ ರಾಖಿ ಕಟ್ತಾಳಲ್ಲ, ಏನಾದರೂ ಒಂದು ಗಿಫ್ಟ್ ತೊಗೊಂಡೋಗ್ಬೇಕು ಗೈಸ್. ಬರೀ ಕೈಯಲ್ಲಿ ಹೋದ್ರೆ ಎಲ್ಲ ಚೆನ್ನಾಗಿರಲ್ಲ. ನೋಡ್ತಾ ಇದ್ದೀನಿ ಬ್ಲೂ ಕಲರಲ್ಲಿ ಏನಾದರೂ ಒಂದು ಇದು ಚೆನ್ನಾಗಿದೆ. ನೋಡೋಣ ಬೇರೆ ಇಲ್ಲಿದೆ ನೋಡಿ, ಬ್ಲೂ ಕಲರ್ ಚೆನ್ನಾಗಿದೆಲ್ಲ ಇದು. ಸೂಪರ್ ಚೆನ್ನಾಗಿದೆ. ಅವಳ ಥರನೇ ಇದೆ ಗೈಸ್ ಆಶಾಕ್ ಅಂತ. ಬ್ಲೂ ಕಲರ್ ಇಷ್ಟ ಅಕ್ಕಗೆ, ಇದನ್ನೇ ತಗೊಳೋಣ. ಇನ್ಸ್ಟಾಗ್ರಾಮ್ ಗೈಸ್ ಇಲ್ಲಿ ನೋಡಿ, ನಮಗೆ ಸಬ್ಸ್ಕ್ರೈಬು ಇವ್ರು ಫಾಲೋ ಮಾಡ್ತಾವ್ರೆ. ದೊಡ್ಡ ಅಭಿಮಾನಿ ನಾವು. ಅಯ್ಯೋ ಯಾರು ಅಂದರೆ ಇವಾಗ ಅಷ್ಟು ಜನ ಫಾಲೋ ಮಾಡ್ಬಿಟ್ಟವ್ರ ಗೈಸ್, ಲಿಮಿಟೇ ಇಲ್ಲ ಅವ್ರದ್ದು. ಇಲ್ಲ, ನಾನು ಡೈಲಿ ಒಂದು ಮಾಡ್ತೀನಿ. ನಂದು 10K ಇದೆ. ಮದುವೆ ಆಗಿದೆ ನಿಮಗೆ, ಅದಕ್ಕೆ ಫಾಲೋ ಮಾಡ್ತಾ ಇರೋದು ಅವ್ರು ಅಷ್ಟೊಂದು ಜನ. ಅಂದ್ರೆ ಗರ್ಲ್ಸ್ನ ಮಾಡಲ್ಲ. ಲವ್ ಇದೆಯಾ? ಅದಕ್ಕೆ ಲವ್ ಇಲ್ಲ, ಅಂದ್ರೆ ಗರ್ಲ್ಸ್ನ ಫಾಲೋ ಮಾಡಲ್ಲ. ಕಂಟೆಂಟ್ ಮಾಡ್ತೀವಿ ಗೈಸ್ ನಾವು ಜೊತೆಗೆ ಯಾವ್ದಾದ್ರು ಸೇರ್ಕೊಂಡು. ಅವ್ರಿಗೂ 10K ಫಾಲೋವರ್ಸ್ ಇದಾರೆ ಅಂತ. ಐಡಿಯಾ ಏನಿಲ್ಲ ಇನ್ಸ್ಟಾಗ್ರಾಮ್ ಸಲ್ಲು DKS ಅಂತ. ಏನು ಮಾಡ್ತೀರಾ? ಹಂಗೆ ಡೈಲಿ ಬ್ಲಾಗ್ಸ್ ಡೈಲಿ ಬ್ಲಾಗ್ಸ್ ಮಾಡ್ತಾರಂತೆ. ಸಲ್ಲು DKS ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಯೂಟ್ಯೂಬ್ ಇದೆಯಾ? ರಿಲಿಕ್ಸ್ ವಿಡಿಯೋಸ್ ಏನಂದ್ರೆ K12 ಸಾಂಗ್ ರಿಲಿಕ್ಸ್. ಓಕೆ ಸೊ ಗೈಸ್ ಫಾಲೋ ಮಾಡಿ. ಥ್ಯಾಂಕ್ ಯು. ಗೈಸ್ ತೊಗೊಂಡಿದ್ದಾಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಗೈಸ್. ಎಲ್ಲರಿಗೂ ಇಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಬನ್ನಿ ಹೋಗೋಣ. ಇವಾಗ ಮೆಟ್ರೋ ಹೋಗ್ತಾ ಇದ್ದೀನಿ. ಗಾಡಿನ ಮೆಟ್ರೋ ಹತ್ರ ನಿಲ್ಲಿಸಿ ಮೆಟ್ರೋಯಿಂದ RR ನಗರ್ಗೆ ಹೋಗೋಣ ಗೈಸ್. ಸುರ ಸುಂದರ ಸುರ ಸುಂದರ ಮರೆವಾ ಹೀರೋನ. ಗೈಸ್ ಮೇಲೆ ಬಂದ್ವಿ ಟಿಕೆಟ್ ತೊಗೊಂಡು 31 ನಿಮಿಷ ತೋರಿಸ್ತಾ ಇದೆ ಗೈಸ್. 31 ನಿಮಿಷ ಸೈಕ್. ಬನ್ನಿ ವೆಯ್ಟ್ ಮಾಡ್ಬಿಟ್ಟು ಹೋಗೋಣ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಇಲ್ಲ ನೋಡಿ ಗೈಸ್, ಏನೋ ತೋರಿಸ್ತೀನಿ. ತೋರ್ಸ ಮುಖಾನ ನಾವು ಕೀಪ್ಯಾಡ್ ಆಗಿ ತೆಗೆದ್ಕಣ ನಮ್ಮ ಅಪ್ಪಾಜಿ ಜಿಯೋ ಮೊಬೈಲ್ ಹೆಂಗಿದೆ ನೋಡಿ ಗೈಸ್, ಕ್ರೇಜಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾನು ಇದ್ದೀನಿ ರೀ, ತೋರಿಸ್ತೀನಿ ನೋಡಿ. ಮೆಮೊರೀಸ್ ಎಲ್ಲ ತೋರ್ಸ. ನೀನ್ ಎಷ್ಟು ಕ್ಯೂಟ್ ಆಗಿದ್ದೀರಿ ನೋಡಿ, ಚೆನ್ನಾಗಿದೆ. ಇದೇ ಗೈಸ್ ಕ್ರೇಜಿ ಆಗಿರೋದು. ಇನ್ನೂ ಇದೆ ತಡಿಯೋ, ಇನ್ನೂ ತೋರ್ಸ ನಿನ್ ಚೈಲ್ಡ್. ಅಷ್ಟೇ ಇದು ಕಮಿಟೆಡ್ ಗೈಸ್ ಆಕಾಶ್. ಇಲ್ಲ ನಾವಂತೂ ಸಿಕ್ಕಾಕೊಂಡಿದ್ದೀವಿ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಫುಲ್ ಇಕ್ಕಟ್ಟು, ಫುಲ್ ರಶ.
ಇಂಥ ಟೈಮಲ್ಲಿ ಬೇಕಿದ್ರೆ ಉಸಿರಾಡಕ್ಕೂ ಜಾಗ ಇಲ್ಲ ಇಲ್ಲಿ. ಜನ ಬರಬೇಕು ಹೊಸ ಮೆಟ್ರೋ ಅಂತಾದ್ರೆ ಇಷ್ಟೊಂದೆಲ್ಲ ಬರಬೇಕು. ಅದನ್ನೇ ಹೇಳೋದು, ಟ್ರೈನ್ ಫುಲ್ ರಶ್, ಅದರಲ್ಲೂ ಯಾರು ಬಂದಿರೋರು ಯಾರು ಹತ್ತಿಲ್ಲ. ತೊಳ್ತವ್ರು ಗೈಸ್, ಪಾಪ ಇವ್ರು ಇಲ್ಲೇ ಗೈಸ್. ಇವಾಗ ಅದ ಸಾಹಸ ಪಟ್ಟು ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಏನು ಚೆನ್ನಾಗಿ ಗೈಸ್, ಎಲ್ಲೋ ಲೈನಲ್ಲಿ ನೋಡಿದ್ರಲ್ಲ, ಅಯ್ಯಪ್ಪ ಸ್ವಾಮಿ, ನರ್ಕ ಅನ್ಸ್ಬಿಟ್ಟು ನಡ್ಕೊಂಡು ಹೋಗ್ಬಿಡ್ಬೋದು ಅನಿಸ್ತು. ಉಸಿರಾಡೋಕೆ ಜಾಗ ಇಲ್ಲ, ತುಂಬುತ್ತಾನೆ ಇದ್ದಾರೆ ಪ್ರತಿ ಸ್ಟೇಷನಲ್ಲೂ. ಉಸಿರು ಸತ್ತೋಗ್ಬಿಡ್ತಾರೆ ಸಫಕೇಟ್ ಆಗಿ, ಆ ಥರ ಆಗೋಗಿತ್ತು. ಇವಾಗ ಅಲ್ಲಿಂದ ಇನ್ನು ಆರ್ ವಿ ರೋಡಲ್ಲಿ ಇಳಿದು ಅಲ್ಲಿಂದ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಇವಾಗ ಇಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು. ಆಕಾಶು ವೈಟ್ ಫೀಲ್ಡ್ ಕಡೆ ಹೋಗ್ತಾನೆ, ನಾನು ಆರ್ ಆರ್ ನಗರ್ ಕಡೆ ಹೋಗಬೇಕು. ಬಾಯ್ ಮಚ್ಚ, ಬರ್ತಾನೆ ನಾಡಿದ್ದು, ಮತ್ತೆ ಶೂಟ್ ಇದೆ ಅವನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಒಂದು ಶೂಟಲ್ಲಿ. ಸೊ ಹೊರಡ್ತಾನೆ ಇವಾಗ, ಬಾಯ್. ಓಕೆ, ನಾವು ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಇಲ್ಲ ಅಲ್ಲೇ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಆರ್ ಆರ್ ನಗರ್ಗೆ. ಬನ್ನಿ ಹೋಗಿ ಕಸ್ಟರ್ಡ್ ಮಾಡ್ಕೊಡ್ತೀನಿ ಅಂದಲ್ಲ, ಮಾಡಿ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ. ಅದು ಟೈಮ್ ಆಗುತ್ತಲ್ಲ, 4 hours ಬೇಕಲ್ಲ ಫ್ರಿಡ್ಜಲ್ಲಿ. ಓ ಓಕೆ, ಹಾಯ್ ಹೇಳು ನನ್ನ ಬ್ಲಾಗ್ಗೆ. ಹಾಯ್ ಗಾಯ್ಸ್, ಇರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹನ್ಸ್ ಯೂಟ್ಯೂಬ್ ಚಾನಲ್. ಆಮೇಲೆ ನೋಡಿ, ಇದು ತೋರಿಸು. ಇದು ವೆಲ್ವೆಟ್, ಕ್ಯೂರೇಟೆಡ್ ಬೈ ವೆಲ್ವೆಟ್ ಫೇಸ್ ವಾಶ್. ಓಕೆ, ಇದು ಸನ್ಸ್ಕ್ರೀನ್. ಓಕೆ, ಇದು ಬಾಡಿ ಸ್ಕ್ರಬ್. ಇದು ಬಾಡಿ ಬಟರ್. ಇದನ್ನ ರೋಹನ್ ಇವಾಗ ರಾಕಿ ಕಚ್ಕೊಳಕ್ ಬಂದಿದ್ದಾನೆ. ಯಾರ ಕಾಲ್ ಅಂತ ನಾನು ತೋರ್ಸೋಕೆ ಮುಂಚೆನೇ ಕಮೆಂಟ್ ಮಾಡ್ಬಿಡಿ ಗೈಸ್. ಇದು ಟೈಮಿಂಗ್ಸ್ ಹಾಕ್ಬಿಟ್ಟು ವೆರಿ ಬಾಸ್. ನಾನು ಯಾವುದೋ ಮಗುದು ಅಂದ್ಕೊಂಡ್ರೆ ಈ ಮಗುದು. ಫಸ್ಟ್ ನನ್ನ ವ್ಲಾಗಲ್ಲಿ ತೋರಿಸಿದ್ಯಾ? ಹಾಂ, ಆಬ್ವಿಯಸ್ಲಿ ಗೊತ್ತಾಗುತ್ತೆ ನನಗೆ ನಿನ್ನ ಮಗು ಅಂತ. ಒಂದೇ ಫ್ಲೋರ್ಗೆ ಏನಕ್ಕೆ ಲಿಫ್ಟು? ಹುಷಾರಿಲ್ಲ ಅಲ್ವಾ ನಿನಗೆ? ಪಾಪ ನಮ್ಮ ಅಕ್ಕಂಗೆ ಹುಷಾರಿಲ್ಲ ಗೈಸ್. ಹುಷಾರಿಲ್ಲ ಅಂತಲ್ಲ, ಮೇಂಟೆನೆನ್ಸ್ ಗೈಸ್, ಮೇಂಟೆನೆನ್ಸ್ ದುಡ್ಡು ಕೊಡ್ತಾ, ನಾನು ಲಿಫ್ಟ್ ಯೂಸ್ ಮಾಡಲ್ಲ ಜನರಲ್ ಆಗಿ, ನಾರ್ಮಲ್ ಆಗಿ. ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ವೇಸ್ಟ್ ಮಾಡಬಾರ್ದು. ಇವತ್ತು ನನ್ನ ತಮ್ಮ ಬರ್ತಿದ್ದಾನಲ್ಲ, ಪಾಪ ಲಿಫ್ಟ್ ನೋಡ್ಲಿ ಇಲ್ಲಿಂದೂ. ಇನ್ನೊಂದು ಲಿಫ್ಟ್ ತೋರಿಸ್ತೀನಿ ಮನೆದು. ಓಕೆ, ಬಾಯ್. ಆಶೆ ಅಕ್ಕ ಒಬ್ಳೆ ಇದ್ರು ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು. ನಾವೆಲ್ಲ ಇದು ಬಿಟ್ಟಿದ್ರೆ ಮಾಡ್ಲಿಲ್ವಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಎದ್ಬಿಟ್ಟೆ, ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದೆ, ಎದ್ನಲ್ಲ ಆಮೇಲೆ ನಿದ್ದೆನೆ ಬರ್ತಾರೆ, ಅದಕ್ಕೆ ಸುಮ್ಮನೆ. ನಾವೆಲ್ಲ ಆಗಿದ್ದಿದ್ರೆ ಒಂದೇ ಈ ಹುಣಸೆ ಹಣ್ಣಲ್ಲಿ ಎಲ್ಲ ಇರೋದು, ಎಲ್ಲ ಮಸಾಲಾನು ಇರೋದು, ಆ ಥರ ಉಚ್ಚಪಚ್ಚ ಇಟ್ಕೊಂತ ಇದೀವಿ. ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಆಗಿ, ವೆರಿ ನೈಸ್. ಇವಾಗ ನಾವು ಪಾಸ್ತಾ ಮಾಡ್ತಾ ಇದ್ದೀವಿ. ಪಾಸ್ತಾ ಬೇಕು. ಪಾಸ್ತಾ ಗೋಸ್ ಇನ್. ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು, ಅದಕ್ಕೆ ಹೆಂಗೆ ಟ್ರೈ ಕಲರ್ ಪಾಸ್ತಾ ಗೈಸ್. ನಾವು ದೇಶ ಪ್ರೇಮಿಗಳು. ಇಂಡಿಪೆಂಡೆನ್ಸ್ ಡೇ. ಟೇಸ್ಟ್ ಮಾಡಿ ರೇಟಿಂಗ್ ಕೊಡ್ತೀನಿ ಅಕ್ಕಂಗೆ. ಎಸ್, ಬೋಗೋ ಬೇರೆ ಮಾಡ್ತಾ ಇದ್ದಾಳೆ ಅಕ್ಕ. ಬೋಗೋ ಬೋಗೋ. ಟ್ರೈ ಕಲರ್ ಪಾಸ್ತಾ. ಎಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಕ್ಕ ಏನು ಹಿಂಗೆ? ಅದು ಲಿಯಾನ್ ಗ್ರಿಲ್ಲಲ್ಲಿ ಕೊಡ್ತಾರಲ್ಲ, ಮಾಸ್ಟರ್ ಶೆಫ್. ಕ್ರೇಜಿ ಏನೋ ಕಲ್ತ್ಕೊಂಡ್ಬಿಟ್ಟಿದೆ ಅಕ್ಕ ಒಬ್ಳೆ ಇದ್ಬಿಟ್ಟು. ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಹಂಗೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಅವಾಗ ತಟ್ಟೆ 2 ಪಾರ್ಟಿ ಹಾಕಿದ್ದೀನಲ್ಲ ಅದಕ್ಕೆ. ವಾವ್, ಸುಮ್ಮನೆ ಹೇಳ್ತಿದ್ಯಾ? ಯಾ, ಸ್ವಲ್ಪ ಅದು ಏನೋ ತರಕ್ಕೆ ಹೋದೆ, ಸಿದೋಯ್ತು. ಸೂಪರ್ ಆಗಿದೆ ಗೈಸ್. ರೆಸಿಪಿ ಬೇಕು ಅಂದರೆ ಆಶಿಕಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಇನ್ಮೇಲೆ ಕುಕಿಂಗ್ ವಿಡಿಯೋಸ್ ಮಾಡ್ತಾರೆ. ಇವಾಗ ನಾವು ಪಾಸ್ತಾ ಒಂದು ಟೇಸ್ಟ್ ಮಾಡೋಣ. ಯಾ, ಐ ನೋ ದ ಪಾಸ್ತಾ ಟೇಸ್ಟ್ ಆಲ್ರೆಡಿ. ಖಾರ ಇದೆ ಚಳಿಗೆ. ಸೂಪರಾ? ಸಕ್ಕತ್ತಾಗಿದೆ ಗೈಸ್. ಪಾಸ್ತಾ ಸಕ್ಕತ್ತಾಗಿದಾರ? ನಂಗೆ ಪಾಸ್ತಾ ಇಷ್ಟ ಆಯ್ತು ಗೈಸ್. ನೋಡಿ ನಮ್ಮ ಅಕ್ಕ ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಯಾ, ನಾನೇ ಮಾಡಿರೋ ಕಷ್ಟ ಇರೋದು. ನನಗೆ ಕಷ್ಟ ಇಷ್ಟ. ಯಾಕಪ್ಪ? ಅಮ್ಮು ಕಟ್ಟಿರೋ ರಾಕಿ ಎಲ್ಲ ಅವತ್ತು ನೆಕ್ಸ್ಟ್ ದಿನ ಶೂಟ್ ಇತ್ತು, ಅದಕ್ಕೆ ಒಂದು 10 ರಾಕಿ ಇತ್ತು ಇಷ್ಟು ಇಲ್ಲಿವರೆಗೂ. ನಾನು ರಾಕಿ ತೆಗೆದ್ರೆ ಗುದ್ದು ಬಿಡ್ತೀನಿ. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಆಸ್ತಿ ಜಾಸ್ತಿ ದುಡ್ಡು ಮಾಡಿ ನೀವು ಜಾಸ್ತಿ
ನೇಮ್ ಮಾಡಲಿ. ನಾನೇ ನಿನ್ ಕಾಲ ರಕ್ಷಾ ಎಸ್ ರಕ್ಷಾಬಂಧನ್. ಮ್ಯಾಂಗೋ ಹಾಕಿದ್ಯಾಕ ಯಾ ಸೂಪರ್. ಸೂಪರ್ ತಾನೆ. ಆರತಿ ಎಲ್ಲ ಮಾಡಬೇಕು. ಆರತಿ ಇಲ್ಲಿ ನಮ್ಮ ಮನೇಲಿ ಆರತಿ ಮತ್ತೆ ಪೂಜಾ ಅವ್ರು ಯಾರು ಬಂದಿಲ್ಲ. ನಾನು ಕಷ್ಟ ಟೇಸ್ಟ್ ನಾನೇ ಕೇಳ್ತಾ ಇದ್ದೀನಿ, ನಾನು ಕಷ್ಟ ಟೇಸ್ಟ್ ಮಾಡ್ತೀನಿ ತಿನ್ಸು ಅಂತ. ಅಂಥದ್ದೇನು ಸೆಲೆಕ್ಟ್ ಮಾಡ್ಕೊಂತಂದಿದೆ? ನನಗೆ ಇಷ್ಟ, ನಿನಗೆ ಇಷ್ಟ. ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ. ಸ್ವೀಟ್ ಸ್ವಲ್ಪ ಕಮ್ಮಿ. ಸ್ವೀಟ್ ಇನ್ನೂ ಕಡಿಮೆ ಹಾಕಿದ್ದೆ. ಪವನು ಇದು ಒಂದು ಗಿಫ್ಟು. ಏನು ಆಯ್ತು ನೋಡೋಣ. ಕಣ್ಮುಚ್ಚು. ಅದು ಡಿಸ್ಮೆಂಟಲ್ ಆಗ್ಬಿಡಿದೆ. ಇಲ್ಲ ಬ್ಲೂ ಕಲರ್ ಬುಕ್ ಇಟ್ಕೊಂಡು ನೋಡು. ನಾನೊಂದು ಡ್ರೆಸ್ ಅಲ್ಲಿ ಫೋಟೋ ಶೂಟ್ ಅದು ನೋಡಿದ ತಕ್ಷಣ ನೆನಪಾಗುತ್ತೆ. ಇದೆಲ್ಲ ಹೌದು, ಅದು ನೋಡಿದ ತಕ್ಷಣ ನೆನಪಾಗುತ್ತೆ. ಅದಕ್ಕೆ ಇಟ್ಕೊ ಬುಕ್ ಇಟ್ಕೊಂಡು ಅದನ್ನ ಚಾಕ್ಲೇಟ್ ಇಟ್ಕೊ. ಕೂದಲು ಕಟ್ಬೇಕಿತ್ತಾ? ಕೂದಲು ಕಟ್ಲಾ? ಕಾಲು ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಚೆನ್ನಾಗಿದ್ಯಾ? ಕ್ಯೂಟ್ ಆಗಿದ್ಯಾ? Very cute. ಇದು ತಲೆ ಬಿಚ್ಕೊಂಡ್ಬಿಡಿರ್ತದೆ. ತಲೆ ಬಿಚ್ಚೋದು. ಅಂದ್ರೆ ನನ್ನ ತಲೆ ದಪ್ಪ ಇದೆ. ಇಲ್ಲ, ಬಾಡಿ ಸಣ್ಣ ಇದೆಯಲ್ಲ. ಥ್ಯಾಂಕ್ ಯು ರೋಹನು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ರಕ್ಷಾಬಂಧನ. Thank you. ಆಫ್ಟರ್ ರಕ್ಷಾಬಂಧನ ಆದ್ಮೇಲೆ ಒಂದು ವಾರ ಆಯ್ತಾ? ಅವತ್ತೇ ಬಾರ ಅಂದ್ರೆ ಅನ್ಕೊಂಡು ಕೆಲಸ ಇರ್ಲಿ, ಕೆಲಸ ಇತ್ತು ಗೈಸ್. ಎಸ್, ಅದಕ್ಕೆ ತಗೊಂಡಿದ್ದು. ಹೊರಡ್ತಾ ಇದ್ದೀನಿ ಗೈಸ್ ನಾನು. ಬಾಯ್ ಅಕ್ಕ. ಬಾಯ್. ಸರಿ ಗೈಸ್, ಇವಾಗ ಅಶೋಕಂಗೆ ಬಾಯ್ ಹೇಳಿ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದಾಯಿತು. ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಹೋಗ್ಬಿಟ್ಟು ಮನೇಲಿ ಎಂಡ್ ಮಾಡ್ತೀನೋ ಇಲ್ಲ ಏನಾದರೂ ಇನ್ನೊಂದು ಟಾಸ್ಕ್ ಇದೆ ಗೈಸ್, ಅದನ್ನು ಮುಗಿಸ್ಬಿಟ್ಟು ಎಂಡ್ ಮಾಡ್ತೀನಿ. ಧನ್ಯವಾದ ಗೈಸ್. ಫೈನಲಿ ನನ್ನ ಗಾಡಿ ಹತ್ರ ಬಂದು ಹಿಡಿದ್ಬಿಟ್ಟೆ ಗೈಸ್. ಇಲ್ಲ ಗೈಸ್, ಆಗಲಿಲ್ಲಪ್ಪ. ಮೆಟ್ರೋ ಮೆಟ್ರೋನಪ್ಪ ಸ್ವಾಮಿ, ಎಷ್ಟು ಜನ. ಆನೆಸ್ಟ್ ರಿಯಾಕ್ಷನ್ ಏನು ಗೊತ್ತಾ ನಂದು? ಇದೆ ಅದೇ ನಾನು ಇನ್ನೊಂದ್ಸತಿ ಮೆಟ್ರೋಲ್ ಹೋಗಲ್ಲಪ್ಪ, ನನಗೂ ಮೆಟ್ರೋಗೆ ಆಗ್ತಾಯಿಲ್ಲ. ಅಪ್ಪ ಸ್ವಾಮಿ, ಎಷ್ಟು ಜನ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಗೈಸ್. ನಿಂತ್ಕೊಂಡೇ ಬಂದಿದ್ದೀನಿ ಆರ್ ನಗರಿಂದ. ನಾನು ಬೇಜಾರಾಗೋಯ್ತಪ್ಪ. ಫಸ್ಟ್ ಮನೆಗೆ ಹೋಗಿ ಏನಾದರೂ ತಂಪಾಗಿ ಟೇಸ್ಟಿಯಾಗಿ ಏನಾದರೂ ಒಂದು ಜ್ಯೂಸ್ ಗೀಸ್ ಏನಾದರೂ ಕುಡಿಬೇಕು ಗೈಸ್. ಒಂದು ತಲೆ ಕೆಟ್ಟೋಗ್ಬಿಟ್ಟಿದೆ. ಬನ್ನಿ ಹೋಗೋಣ ಗೈಸ್. ವೆಲ್ಕಮ್ ಬ್ಯಾಕ್. ನಾನೀಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ, ಇವಾಗ 6 ಬರ್ಡೇ ಇತ್ತು, ಅದಕ್ಕೆ 6 ಬರ್ಡೇ ಕೇಕ್ ಕಟ್ ಮಾಡಿಸಿ ಬ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ಬನ್ನಿ, ಬಂದಿದ್ದೀನಿ ಅವ್ರ ಮನೆಗೆ. 6 ಬರ್ಡೇಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೊರಡೋಣ. ಹಾಯ್ ಅಮ್ಮ, ಹ್ಯಾಪಿ ಬರ್ಡೇ ಆರು. ಹೇಗಿದ್ದೀರಾ? ಚೆನ್ನಾಗಿದ್ದೀನಕ್ಕ. ಹಾಯ್, ಆರು ಬ್ಲಾಗ್ಗೆ ಹಾಯ್. ಎಲ್ಲರೂ ಆರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೀನು ನನ್ನ ಚಾನಲ್ಗೆ ಹೇಳು. ನನ್ನ ಚಾನಲ್ಗೆ ಹೇಳು, ರೋಹನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಆರು. ಡ್ರೆಸ್ ಚೆನ್ನಾಗಿದೆ ನಿಂದು, ಕ್ಯೂಟ್ ಆಗಿದ್ಯಾ. ಥ್ಯಾಂಕ್ ಯು ಹೇಳಬೇಕು. ನೈಸ್. Happy birthday to you. Happy birthday to you. Happy birthday to you. Cut ಮಾಡು. Happy birthday ಆರು. Thank you. Yeah. ನಿನ್ ಬರ್ಡೇ ಮಾಡಿದ್ರ ಈ ಸತಿ? ನಿನ್ ಬರ್ಡೇ ಮಾಡಿದ್ರ? ಇಲ್ಲಿ ನೋಡಿ, ಇಲ್ಲಿ ನಿನ್ ಬರ್ಡೇ ಮಾಡಿದ್ರ? ಯಾರಿದು? ಏನ್ ಮೂಗ್ ಮೇಲೆ ಮಾರ್ಕ್ ಮಾಡ್ಕೊಂಡಿರೋದು? ನಾಚಿಕೆ ಆಗೋದು. ಹಲೋ, ಆರೋದು ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಎಲ್ಲರೂ ಆರು ಯೂಟ್ಯೂಬ್ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ. ನೀನು ಡೈಲಿ ವೀಡಿಯೋಸ್ ಮಾಡಬೇಕು, ಸರಿನಾ? ನಿಜ? ಎಸ್ ಗೈಸ್. ಇವ್ರ ಮನೆಗಾಗಲಿ ಪ್ರತಿಮಾ ಅವ್ರ ಮನೆಗಾಗಲಿ ಹೋದ್ರೆ ಊಟ ಮಾಡ್ದಾನೆ ಆಚೆನೆ ಬಿಡಲ್ಲ ಗೈಸ್. ನೋಡಿ ಇಲ್ಲಿ ಪಲಾವ್ ಇರುತ್ತೆ. ಪಲಾವ್ ಇರುತ್ತೆ, ಇಲ್ಲ ಸೊಪ್ಸಾರು ಅಂತ. ಸದ್ಯ ಚಿಕನ್ ಮಾಡಿಲ್ವಲ್ಲ ನೀವು, ನಾನು ತಿಂತಾನೆ ಇರಲಿಲ್ಲ. ಶ್ರಾವಣ 1 ತಿಂಗಳು ತಿನ್ನೋಣ. ಸೂಪರ್ ಇದೆ, ಕರೆಕ್ಟ್ ಇದೆ, ಊಟ ಚೆನ್ನಾಗಿದೆ. ಇದೇನು ಹೇಳು, ನೀನು ಹೇಳು ಹೇಗಿದೆ ಅಂತ. ಹೇಗಿದೆ? ಸಕ್ಕತ್ತಾಗಿದೆ ಅಲ್ಲ? ಯಾರು ನೀನೇನೋ ಮಾಡಿದಾರು? ನೀನೇ ಮಾಡಿದ್ದ ಗೈಸ್? ಆರು ಮಾಡಿರೋದಂತೆ ಪಲಾವ್. ಸೀರಿಯಸ್ಲಿ ನಿಜ ಹೇಳಿ, ಯಾರು ಮಾಡಿದ್ದು? ನೀನೇನು ಮಾಡಿದೆ? ಏನು ಹೆಲ್ಪ್ ಮಾಡ್ದ ಮಮ್ಮಿಗೆ? ಏನು ವೆಜಿಟೇಬಲ್ಸ್ ಕಟ್ ಮಾಡಿಕೊಟ್ಯಾ? ಹೌದಾ? ಸರಿ ಆಯ್ತು, ಕೈ ಕಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು. ವೆಲ್ಕಮ್.